ಸಿಡಿಯಾನ ಸಿದ್ಧ ನಿನ್ನ ಆಟ ಅದು ಯಾರಿಗೆ ತಿಳಿದಿಲ್ಲ ವಾಟ ಮೇರೆ ನಿಂತವರಿಗೆ ದಾರಿಗೆ ಹಚ್ಚಿ ಹಾಕನು ಧರ್ಮದ ಏಟ ಮೇರೆ ನಿಂತವರಿಗೆ ದಾರಿಗೆ ಹಚ್ಚಿ ಹಾಕನು ಧರ್ಮದ ಏಟ ತರದನ ಬಗ್ಗೆ ಇದ್ದಂಗೆ ಹೇಳ ಮಾಡಬ್ಯಾರೆ ಹೊಣಗಾಟ ಸಿಡಿಯಾನ ಸಿದ್ಧನಿನ ಆಟ ಅದು ಯಾರಿಗೆ ತಿಳಿದಿಲ್ಲ ವಾಟ ಮೇರೆ ನಿಂತವರಿಗೆ ದಾರಿಗೆ ಹಚ್ಚಿ ಹಾಕ್ಯಾನೋ ಧರ್ಮದ ಏಟ ಮೇರೆ ನಿಂತವರಿಗೆ ದಾರಿಗೆ ಹಚ್ಚಿ ಹಾಕ್ಯಾನೋ ಧರ್ಮದ ಏಟ ಬರದಾನ ಬೆಂಕಿ ಎದ್ದಂಗ ಹಾನ ಮಾಡಬೇಡ್ರಿ ಹುಡುಗಾಟ ಬೀರಣ್ಣ ದೇವರ ಆಟ ಅದು ಯಾರಿಗೆ ತಿಳಿದಿಲ್ಲ ವಾಟ ಮೇರೆ ನಿಂತವರಿಗೆ ದಾರಿಗೆ ಹಚ್ಚಿ
ಹಚ್ಚಿ ಹಾಕ್ಯನು ಧರ್ಮದ ಏಟ ನೀರಿನ ತಾವರಿಗೆ ದಾರಿಗೆ ಹಚ್ಚಿ ಹಾಕ್ಯನು ಧರ್ಮದ ಏಟ ನೋಡಿದ ಜನ ಎಲ್ಲ ಹೋಗಿ ಹೇಳ್ತಾರ ನಿಮ್ಮ ಬೆಳೆಯಲ್ಲ ಆಗ್ಯದು ನಷ್ಟ ಹಣ್ಣುಟ್ಗಿ ಅಂಕನ ಗೌಡನ ಹೊಲದಾಗ ಮಾಳಪ್ಪ ತಂದ ಕೂರಿ ಬಿಟ್ಟ ನೋಡಿದವರ ಎಲ್ಲ ಹೋಗಿ ಹೇಳ್ತಾರ ನಿಮ್ಮ ಬೆಳೆಯಲ್ಲ ಆಗ್ಯದು ನಷ್ಟ ಸಿಟ್ಟಿಗೇರಿ ಗೌಡ ಸಿದ್ದ ಮಾಳಪ್ಪಗ ಕಷ್ಟ ನೀರಿನ ತಾವರಿಗೆ ತಾರಿಗೆ ಹಚ್ಚಿ ಹಾಕನು ಧರ್ಮದ ಏಟ ನೀರಿನ ತಾವರಿಗೆ ದಾರಿಗೆ ಹಚ್ಚಿ ಹಾಕನು ಧರ್ಮದ ಏಟ ಮನಿ ಮುಂದ ಜನ ಜಂಜಾಟ ಗೌಡ ಹೊಡೆದ ಒಂದೊಂದು ಏಟ ಗೌಡ್ತಿಗೆ ಬಿದ್ದಾವ ಪೆಟ್ಟ ಸಾಕಾಗಿ ಬಿಟ್ಟು ಮನೆಗೆ ಬಂದನ ಮನಿ ಮುಂದ ಜನ ಜಂಜಾಟ ಹೊಡೆಯೋದು ಎತ್ತ ನೀರಿನ ತಾವರಿಗೆ ದಾರಿಗೆ ಹಚ್ಚಿ ಹಾಕನು ಧರ್ಮದ ಏಟ ನೀರಿನ ತಾವರಿಗೆ ದಾರಿಗೆ ಹಚ್ಚಿ ಹಾಕನು ಧರ್ಮದ ಏಟ
ಇಷ್ಟ ಮಾಳಿಂಗರಾಯನ ಮನೆ ಮಂದಿ ಎಲ್ಲ ಮಾಳಪ್ಗೆ ಹೇಳರ ಕಷ್ಟ ಶಿರಡುನ ದೇವರ ಸೇವೆ ಮಾಡುದು ನಮಗ ಎಲ್ಲಪ್ಪ ಇಷ್ಟ ತಾವರಿಗೆ ದಾರಿಗೆ ಹಚ್ಚಿ ಹಾಕನ ಧರ್ಮದ ಏಟ ನೀರಿನ ತಾವರಿಗೆ ದಾರಿಗೆ ಹಚ್ಚಿ ಹಾಕನ ಧರ್ಮದ ಏಟ ಮ್ಯಾಲ ಹಸ್ತ ಇಟ್ಟ ಮುಂಗೆ ಪಟ್ಟಣ ಅರಸನ ಮನೆಗೆ ಹೋಗಿ ಎತ್ತಿ ಬಲದಲ ಇಟ್ಟ ಮಂಚದ ಮ್ಯಾಲ ಮಲಗದ ಅರಸನ ಮೈ ಮ್ಯಾಲ ಹಸ್ತ ಇಟ್ಟ ನೀರಿನ ತಾವರಿಗೆ ದಾರಿಗೆ ಹಚ್ಚಿ ಹಾಕನ ಧರ್ಮದ ಏಟ ನೀರಿನ ತಾವರಿಗೆ ದಾರಿಗೆ ಹಚ್ಚಿ ಹಾಕನ ಧರ್ಮದ ಏಟ ದಾರಿಗೆ ಹಚ್ಚಿ ಹಾಕನ ಧರ್ಮದ ಏಟ ನೀರಿನ ತಾವರಿಗೆ ದಾರಿಗೆ ಹಚ್ಚಿ ಹಾಕನ ಧರ್ಮದ ಏಟ ನೀರಿನ ತಾವರಿಗೆ ದಾರಿಗೆ
ಎತ್ತ ದಾರಿಗೆ ಹಚ್ಚೆ ಅಜನ ಧರ್ಮದ ವೇದ ನೀರಿನ ತವರಿಗೆ ದಾರಿಗೆ ಹಚ್ಚೆ ಅಜನ ಧರ್ಮದ ಖಂಡಪ್ಪ ನಿಂಗಪ್ಪ ಪೂಜಾರಿ ಜಕರಾಯ ದೇವರ ಗುಳಿಮುತ್ತವರು ಈ ಶಿರಾಡೋಣ ಸಂಘ ಇದು ಹಿಂಗ ಸೇವಾ ಮಾಡ್ಕೋತ ಹೋಗ್ಲಿ ಅಂತೇಳಿ ಆಶೀರ್ವಾದ ರೂಪವಾಗಿ 50 ರೂಪಾಯಿಗಳು ಕೊಟ್ಟಾರ. ಆ ಗುಳಿಮುತ್ತವರ ಆಶೀರ್ವಾದ ಸದಾ ನಮಗಿಲ್ಲ ಅಂತೇಳಿ ಅವ್ರಿಗೆ ಅನಂತವಾಗಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೀವಿ ಸಂಘದ ವತಿಯಿಂದ. ಹೌದಾ? ಶ್ರೀಶೈಲ ವಿಠ್ಠಲ ಮಟ್ಟಪ್ಪಗೋಳ ಅವರು ಸಹಿತ ಈ ಶಿರಾಡೋಣ ಸಂಘದ ಸೇವೆಯನ್ನು ಕಂಡು 101 ರೂಪಾಯಿಗಳು ಕೊಟ್ಟಾರ. ಆ ಪುಣ್ಯಾತ್ಮರಿಗೆ ದೇವರು ಸದಾ ಚಕ್ರಾಯ ಮುತ್ಯ ಸಾವಿರ ಕೈಲಿ ಕುಳ್ಳಿ ಅವ್ರ ಮನೆಯಾಗ ಸಿರಿ ಸಂಪತ್ತು ಅಂತ ಹೇಳಿ ಕೇಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀವಿ. ಅದು ಲಾಲ್ ಸಾಬ ಮೈಬೂಬ್ ಸಾಬ್ ನದಾಪ ಇಸ್ಲಾಂ ಧರ್ಮದವರು ಇದ್ದರು ಸಹಿತ ಇಂಥ ಹಬ್ಬ ಮಾಡ್ಯಾರ. ಅವರು ಅಂತ ಧರ್ಮದಲ್ಲಿ ಇದ್ದಂಥವರು ಲಾಲ್ ಸಾಬರು ಈ ಸಂಘಕ್ಕೆ 50 ರೂಪಾಯಿಗಳು ಕೊಟ್ಟಾರ. ಆ ಪುಣ್ಯಾತ್ಮನಿಗೆ ಮೊಹಮ್ಮದ ಪೈಗಂಬರ ಮೈಬೂಬ್ ಸುಬಾನಿ ಸದಾ ಸುಖ ಸಂಪತ್ತು ಕೂಡ್ಲಿ ಅಂತೇಳಿ ಮೌಲಾಲಿ ಶರಣನಲ್ಲಿ ಬೇಡ್ಕೊಂಡು ಆ ಹಣವನ್ನು ಸ್ವೀಕಾರ ಮಾಡ್ತೀವಿ. ಹೌದು? ಮಾದೇವಪ್ಪ ಪೀರಪ್ಪ ಪೂಜಾರಿ ಸಾಕಿನ ಹತ್ತಳ್ಳಿ ಅವರು 101 ರೂಪಾಯಿಗಳು ಕೊಟ್ಟಾರ. ಆ ಪುಣ್ಯಾತ್ಮರಿಗೆ ದೇವರ ಸಾವಿರ ಕೈಲೆ ಕೂಡ್ಲಿ ಅಂತೇಳಿ ಕೇಳ್ಕೊಂಡು ಆ ಹಣವನ್ನು ಸ್ವೀಕಾರ ಮಾಡ್ತೀವಿ. ಅದರಂತೆ ಹಲಸಂಗಿ ಪೂಜಾರಿ ಅವರು 101 ರೂಪಾಯಿಗಳು ಈ ಸತ್ಸಂಗಕ್ಕೆ ಹಾಕ್ಯಾರ. ಅವರಿಗೆ ಸಹಿತ ದೇವರು ಸದಾ ಸುಖ ಸಂಪತ್ತು ಆರೋಗ್ಯ ಎಲ್ಲ ಕೊಳ್ಳಿ ಅಂತೇಳಿ ಜಕರಾಯ ಮುತ್ಯಾಲಲ್ಲಿ ಬೇಡಿಕೊಂಡು ಆ ಹಣವನ್ನು ಸ್ವೀಕಾರ ಮಾಡ್ತೀವಿ. ಅಡವಪ್ಪ ಪೂಜಾರಿ ಅವರು ಸಹಿತ ಸತ್ಸಂಗಕ್ಕೆ 101 ರೂಪಾಯಿಗಳು ಕೊಟ್ಟಾರ. ದೇವರವರಿಗೆ ಒಳ್ಳೆಯದು ಮಾಡಿ ಅಂತೇಳಿ ಬ್ರಹ್ಮದೇವರಲ್ಲಿ ಕೇಳ್ಕೊಂಡು ಆ ಹಣವನ್ನು ಸ್ವೀಕಾರ ಮಾಡ್ತೀವಿ. ಬೀರಪ್ಪ ಭೀಮಶಾ ಪೂಜಾರಿ ಅವರು ಈ ಶಿರಾಡೋಣ ಸಂಘಕ್ಕೆ 101 ರೂಪಾಯಿಗಳು ಕೊಟ್ಟಾರ. ಪುಣ್ಯಾತ್ಮರಿಗೆ ದೇವರ ಸಾವಿರ ಕೈಲಿ ಕೊಡ್ಲಿ ಅಂತೇಳಿ ಕೇಳ್ಕೊಂಡು ಆ ಹಣವನ್ನು ಸ್ವೀಕಾರ ಮಾಡ್ತೀವಿ. ಅಮಸಿದ್ಧ ಬಂಗಾರೆ ಹೂಗಾರ ಸಕ್ಕಿನ ಹಲಸಂಗಿ 100 ರೂಪಾಯಿಗಳು ಕೊಟ್ಟಾರ. ಅವರಿಗೆ ಸಹಿತ ದೇವರು ಸಾವಿರ ಕೈಲಿ ಕೊಡ್ಲಿ ಅಂತೇಳಿ ಮಾಳಿಂಗರಾಯನಲ್ಲಿ ಶಿಡಾಣ ಸಿದ್ಧನಲ್ಲಿ ಬೇಡ್ಕೊಂಡು ಆ ಹಣವನ್ನು ಸ್ವೀಕಾರ ಮಾಡ್ತೀವಿ. ಹೌದಾ? ದಯವಿಟ್ಟದು ಆ ಕಣ್ಣೆರಡು ಕಮಲಗಳಂತೆ ಕವಿರತ್ನ ಕಾಳಿದಾಸನ ಒಂದು ರೆಕಾರ್ಡ ನಮ್ಮ ಹಳಗುಣಿಕೆ ಹುಡುಗ ಆಡ್ತಿದ್ದ ನಮ್ಮ ಜೊತೆ ಇದ್ದಾಗ. ಆ ಸಾಹಿತ್ಯ ಇಲ್ಲದ ಆದರೂ ನಾವು ತೀರ್ಕೊಂಡು ಹೋದ್ಮೇಲೆ ಅದು ಹಾಡೇ ಇಲ್ಲ. ನಾವು ಒಂದು 8 ವರ್ಷ ಆಯ್ತು ನೋಡೋಣ ಪ್ರಯತ್ನ ಮಾಡ್ತೀವಿ. ಆದರೂ ಬಹುತೇಕ ಅವು ಹಿಂದಿನ ಪದಗಳದಾವ, ಅವೇನು ಬಹುತೇಕ ಹಾಡಲಿಕ್ಕೆ ಸುಮ್ಮನೆ ಸುಳ್ಳು ಹೇಳುದಿಲ್ಲ ನಾನು. ಉತ್ತರ ಹೇಳ್ಬೇಕಾ? ತಲೆ ಕೆಡಿಸಿದ್ರು
ಕಣ್ಣೆರಡು ಕಮಲಗಳಂತೆ, ಮುಂಗುರುಳು ದುಂಬಿಯಂತೆ, ನಾಸಿಕವು ಸಂಪಿಗೆಂತೆ. ಇದರ ಅರ್ಥ ಮುಖ ಕಮಲದಲ್ಲಿ, ಈ ಮುಖ ಅನ್ನುವಂಥ ಕಮಲದಲ್ಲಿ ಎರಡು ಕಣ್ಣುಗಳು, ಅವ್ವ ಕಣ್ಣೆರಡು ಕಮಲ. ಇನ್ನ ನಾಸಿಕ ಅಂದ್ರೆ ಮೂಗು, ಇನ್ನ ಮೂಗು ಸಂಪಿಗೆ ಹೂವಿನಂತೆ ಇದೆ ಚೆಲುವೆ ಅಂತೇಳಿ ರಾಜ್ಕುಮಾರ ತನ್ನ ಜೋಡಿ ಹೆಣ್ಣು ಮಕ್ಕಳಿಗೆ ಹೋಲಿಸಿ ಸಾಹಿತ್ಯ ಮಾಡಿದಂಥ ಆ ಕವಿಗಳು ಬಹಳ ಉತ್ತಮವಾದಂಥದ್ದು ಬರ್ದಾರೆ. ನನಗಿಟ್ಟು ತಿಳಿದೋದು ಕರೆಕ್ಟ್ ಇಲ್ಲ ಉತ್ತರ. ನಮಸ್ಕಾರ. ಇನ್ನು ಮುಂದಿನ ಸಂಘಕ್ಕೆ ಬ್ಯಾಳಿ ಚಾರ್ಜ್ ಮಾಡಿಬಿಟ್ಟು ಕರೆಕ್ಟ್ ಬರಲಿಲ್ಲ ಅಂದ್ರೆ ನಾ ಬರೋದಿಲ್ಲ ಅಂತ ಹೇಳ್ಬಿಡ್ತೀನಿ. ಕೂಡ ಆಡೋದಿಲ್ಲ. Thank you.